ಪ್ರಿಯ ವೀಕ್ಷಕರೇ, ಇವತ್ತೊಂದು ವಿಭಿನ್ನವಾದ ಅಡಿಗೆ ಮಾಡಿ ತೋರಿಸ್ತಾ ಇದ್ದೀವಿ. ರೆಸಿಪಿ ನೀವು ನೋಡಿರಲ್ಲ, ಮುಂಚೆ ರೊಟ್ಟಿ ನೋಡಿರ್ತಾರೆ, ಬಟ್ ಈ ಥರ ಡಿಫ್ರೆಂಟಾಗಿ ರೊಟ್ಟಿ ನೋಡಿರಲ್ಲ. ನಮ್ಮ ಅಕ್ಕ ಮಾಡ್ತಾರೆ, ನಾನು ವಿವರಣೆ ಕೊಡ್ತಾ ಹೋಗ್ತೀನಿ. ಮೊದಲಿಗೆ ನಮಗೆ ಬೇಕಾಗುವ ಸಾಮಗ್ರಿಗಳು ಏನೇನು ನೋಡ್ಕೊಬೋಣ. 250 ಗ್ರಾಮು ಕಡಲೆ ಬೀಜ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 250 ಗ್ರಾಮ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನೋಡಿ, ಅಕ್ಕಿ ಹಿಟ್ಟು ಚೆನ್ನಾಗಿ ಕಾಣ್ತಾ ಇದೆ ನಿಮಗೂ. ಅದ್ರ ಜೊತೆಗೆ ಹೆಚ್ಕೊಂಡಿರೋದು ಚಿಕ್ಕ ಚಿಕ್ಕದಾಗಿ ಕೊತ್ತಂಬರಿ ಸೊಪ್ಪು ತೊಗೋತಾ ಇದ್ದೀನಿ, 1 ಕಪ್ಪು. ಒಂದು 6 ರಿಂದ 7 ಮೆಣಸಿನ್ಕಾಯಿ ತೊಗೋತೀನಿ. ಖಾರ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ತೊಗೋಬೋದು, ಕಮ್ಮಿ ಬೇಕು ಅಂದರೆ ಕಮ್ಮಿ ಮಾಡ್ಕೋಬೋದು. ಜೀರಿಗೆ ತೊಗೋತಾ ನೀವು 2 ಟೇಬಲ್ ಸ್ಪೂನ್ ಜೀರಿಗೆ ಬೇಕಾಗತ್ತೆ ಇದಕ್ಕೆ. ಜೊತೆಗೆ ಹಿಂಗೆ ತೊಗೋತಾ ಒಂದು ಅರ್ಧ ಟೇಬಲ್ ಸ್ಪೂನ್ ಹಿಂಗೆ ಹಾಕ್ಕೊಂಡ್ರೆ ಭಾಳಷ್ಟು ಚೆನ್ನಾಗಿರುತ್ತೆ. ಫ್ಲೇವರು ಘಮ ಘಮ ಅಂತಿರುತ್ತೆ ರೊಟ್ಟಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೋತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕೋಬೇಕು ವೀಕ್ಷಕರೇ. ಆನಂತರದಲ್ಲಿ ಎಣ್ಣೆ ಇಲ್ಲದೇನೆ ನಾವು ಇದು ಅಡಿಗೆ ಮಾಡೋಕ್ಕೆ ಆಗಲ್ಲ, ಅದರಿಂದ ಎಣ್ಣೆ ಬೇಕೇ ಬೇಕು. ಮೊದಲಿಗೆ ಪ್ಯಾನ್ ಇಟ್ಬಿಟ್ಟು ಹೀಟ್ ಮಾಡಿದ್ಮೇಲೆ ಅದಕ್ಕೆ ನಮ್ಮ ಅಕ್ಕ ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ಇದನ್ನ ಕಡಲೆ ಬೀಜ ಹಾಕ್ತಾ ಇದ್ದಾರೆ. ಇದನ್ನ ರೋಸ್ಟ್ ಮಾಡಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಂಡ್ರೆ ಉತ್ತಮ, ಇಲ್ಲದ್ರೆ ಸೀದೋಗ್ಬಿಡುತ್ತೆ, ಕಹಿ ಬಂದ್ಬಿಡುತ್ತೆ. ನೋಡಿ, ಇವಾಗ ಆಲ್ಮೋಸ್ಟ್ ರೋಸ್ಟ್ ಆಗಿದೆ. ಟ್ರಾನ್ಸ್ಫರ್ ಮಾಡಿಕೊಂಡು ಒಂದ್ ಕಡೆ ಇಟ್ಬೋಣ. ಅದು ಆರಬೇಕು. ಆರದ ಮೇಲೆ ಮಿಕ್ಕಿದ್ದು ಹೇಳ್ತೀನಿ ಏನ್ ಮಾಡಬೇಕು ಅಂತ. ನೋಡಿ, ಆರಿದೆ. ಇವಾಗ ಇದನ್ನ ಮಿಕ್ಸಿಗೆ ಹಾಕೋತಾ ಇದೀವಿ. 1 by 1 ಮಿಕ್ಸಿ. ಯಾವಾಗೆಲ್ಲ ಇಂಗ್ರೀಡಿಯೆಂಟ್ಸ್ ತೋರಿಸ್ನಲ್ಲ ವೀಕ್ಷಕರ, ನಾನು ಒಂದೊಂದಾಗೆ ಮಿಕ್ಸಿಗೆ ಹಾಕೊಂಡು ಎಲ್ಲ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಫಸ್ಟ್ ಕಡಲೆ ಬೀಜ ಹಾಕಿದ್ರು ನಮ್ಮ ಅಕ್ಕ. ಇದನ್ನ ನಮ್ಮ ತಾಯಿ ಮಾಡ್ತಾ ಇದ್ರು, ನಮ್ಮ ಅಜ್ಜಿ ಮಾಡ್ತಾ ಇದ್ರು. ಬಹಳ ಹಳೇ ಕಾಲದ ರೆಸಿಪಿ ಇದು. ನೀವು ನೋಡಿರೋ ಚಾನ್ಸೇ ಇಲ್ಲ, ಹೋಟೆಲ್ಲೂ ಸಿಗಲ್ಲ. ನೋಡಿ, ಇವಾಗ ಮೆಣಸಿನ್ಕಾಯಿ ಹಾಕೊಂಡಿದ್ದಾರೆ, 5-6 ಹಾಕೊಂಡು. ನೀವು ಖಾರ ಬೇಕು ಅಂದ್ರೆ ಖಾರ ಜಾಸ್ತಿ ಮಾಡ್ಕೊಳ್ಳಿ. ಇವಾಗ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದಾರೆ. ಜೀರಿಗೆ ಆದ್ಮೇಲೆ ಹಿಂಗೆ ಹೇಳಿದ್ನಲ್ಲ ವೀಕ್ಷಕರೇ, ಹಿಂಗು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು. ಜಾಸ್ತಿ ಹಾಕಿದ್ರೆ ಕಹಿ ಬಂದ್ಬಿಡುತ್ತೆ. ಅರ್ಧ ಸ್ಪೂನ್ ಕರೆಕ್ಟಾಗಿ ಆಗತ್ತೆ, ಸೂಟಬಲ್ ಆಗಿರುತ್ತೆ, ವೆರಿ ಫ್ಲೇವರ್ಫುಲ್ ಆಗಿರುತ್ತೆ. ನೋಡಿ, ಮಿಕ್ಸಿ ಹಾಕ್ತಾ ಇದ್ದಾರೆ. ಮಿಕ್ಸಿ ಮಾಡಿದ್ಮೇಲೆ ಗ್ರೈಂಡ್ ಮಾಡಬೇಕು. ನೈಸಾಗಿ ಗ್ರೈಂಡ್ ಮಾಡ್ಕೊಂಡ್ರೆ ಅಕ್ಕಿ ಹಿಟ್ಟು ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಗ್ರೈಂಡ್ ಆದ್ಮೇಲೆ ತೋರಿಸ್ತಾ ಇದೆ. ನೋಡಿ ಹೆಂಗ್ ಕಾಣುತ್ತೆ ಪೌಡರ್. ನೋಡಿ, ಗಮ್ಮಂತ ಇದೆ ವೀಕ್ಷಕರೇ. ನೀವು ಟ್ರೈ ಮಾಡಿ, ಬಹಳಷ್ಟು ಚೆನ್ನಾಗಿರುತ್ತೆ. ನೀವು ಈರುಳ್ಳಿ ರೊಟ್ಟಿ ತಿಂದಿರ್ತಾರೆ, ಈ ರೊಟ್ಟಿ ತಿಂದಿರಕ್ಕೆ ಚಾನ್ಸೇ ಇಲ್ಲ. ನೋಡಿ, ಇವಾಗ 250 ಗ್ರಾಮ್ ಅಕ್ಕಿ ಹಿಟ್ಟು ತೊಗೊಂಡಿದ್ನಲ್ಲ ವೀಕ್ಷಕರೇ, ಇದು 4 ಜನಕ್ಕೆ ಬೇಕಾದಷ್ಟು 250 ಗ್ರಾಮ್ ಫುಲ್ಲು ಒಂದು ಬೌಲ್ಗೆ ಹಾಕೊಂಡು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಇವಾಗ ನಾವು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ವಲ್ಲ ಪೌಡ್ರು, ಅದು ಕಡಲೆ ಬೀಜ ಎಲ್ಲ ಹಾಕಿ, ಮೆಣಸಿನ್ಕಾಯಿ ಎಲ್ಲ ಹಾಕಿ, ಅದೆಲ್ಲ ಇವಾಗ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಇದನ್ನು ಅದಕ್ಕೆ ವೆಸಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಆನಂತರದಲ್ಲಿ ನಾವು ಜೀರಿಗೆ ತೋರಿಸ್ನಲ್ಲ ಫ್ರೆಂಡ್ಸ್, ಅದು 1 ಟೇಬಲ್ ಸ್ಪೂನ್ ಹಾಕೊಳ್ಳಿ ಸಾಕು. ಇವಾಗ ಜೀರಿಗೆ 1 ಟೇಬಲ್ ಸ್ಪೂನ್ ಹಾಕೊಂಡಿದೀವಿ ಫ್ರೆಂಡ್ಸ್. ಯಾಕೆಂದ್ರೆ ಆವಾಗಲೇ 1 ಟೇಬಲ್ ಸ್ಪೂನ್ ಹಾಕೊಂಡಿದ್ವಿ, ನಿಮ್ಗೆ ಜ್ಞಾಪಕ ಇರ್ಬೋದು. ಅದು ಮಿಕ್ಸಿಗೆ ಹಾಕೋವಾಗ. ಇವಾಗ ಬಹಳಷ್ಟು ಹಾಕಿದ್ರೆ ಕಹಿ ಆಗತ್ತೆ. ಇವಾಗ ಸಣ್ಣದಾಗಿ ಹೆಚ್ಕೊಂಡಿರೋ ಕೊತ್ತಂಬರಿ ಮಿಕ್ಸ್ ಮಾಡ್ತಾ ಇದೀವಿ. ನೋಡಿ, ಅದಕ್ಕೆ ಇದೆಲ್ಲ ಒಂದು ಬೌಲಲ್ಲಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಇವಾಗ ಆಲ್ಮೋಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾಗಿದೆ. ಉಪ್ಪು ಹಾಕೋದೊಂದು ಬಾಕಿ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಂಡು ನೀಟಾಗಿ ನೋಡಿ, ನಿಮಗೆ ನೋಡ್ಕೊಂಡು ಹಾಕೊಳ್ಳಿ. ಉಪ್ಪು ಜಾಸ್ತಿ ಹಾಕೊಂಡು ತಿನ್ನಕ್ಕಾಗಲ್ಲ, ನೋಡ್ಕೊಂಡು ಹಾಕೋಬೇಕು. ಬೇಕಾದ್ರೆ ಹಿಟ್ಟು ಕಲಿಸಿದ ಮೇಲೆ ಟೇಸ್ಟ್ ಮಾಡಿ ಮತ್ತೆ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಕಮ್ಮಿ ಹಾಕೊಂಡಿದ್ರೆ ಉತ್ತಮ ಯಾವತ್ತಿದ್ರು. ನೋಡಿ, ಇವಾಗ ಫಸ್ಟ್ ಡ್ರೈ ಮಿಕ್ಸ್ ಮಾಡ್ತಾರೆ ನಮ್ಮ ಅಕ್ಕ, ಅವರೆಲ್ಲ ಒಟ್ಟಿಗೆ ಕಲಿಸ್ತಾರೆ. ನೋಡಿ, ಇವಾಗ ಎಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಬೇಕಾದ್ರೆ ನೀರು ಹಾಕ್ಕೊಂಡು ಕಲಿಸ್ತಾ ಹೋಗ್ಬೇಕು. ತೋರಿಸ್ತೀನಿ ನೋಡಿ, ಅವ್ರು ಮಾಡ್ತಾ ಇರ್ತಾರೆ, ನಾನು ವಿವರಣೆ ಕೊಡ್ತಾ ಹೋಗ್ತೀನಿ. ಅಷ್ಟರಲ್ಲಿ ನಿಮ್ಗೆ ಲೈಕ್ ಆದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸ್ಗೆಲ್ಲ ಹೇಳಿ. ನೋಡಿ, ಇವಾಗ ನೀರು ಸ್ವಲ್ಪನೇ ಹಾಕ್ತಾ ಇದ್ದಾರೆ. ಯಾಕೆಂದ್ರೆ ಕನ್ಸಿಸ್ಟೆನ್ಸಿ ಬರಬೇಕು, ಅದು ಹಿಟ್ಟು ಹದಾಗಿ ಬರಬೇಕು, ಕೈಯಲ್ಲಿ ಉಂಡೆ ಥರ ಸಿಕ್ಕೋಕ್ ಥರ ಕಲಿಸ್ಬೇಕು. ನೋಡಿ, ನೀರು ಸ್ವಲ್ಪನೇ ಹಾಕ್ತಾ, ಯಾಕೆ ಗಂಟು ಕಟ್ಬಿಡುತ್ತೆ ಒಂದು ಸತಿ ನೀರು ಹಾಕಿದ್ರೆ. ನೋಡಿ, ಇವಾಗ ಚೆನ್ನಾಗಿ ಕಲಿಸಿದ್ದಾರೆ, ಕೈಗೂ ಅಂಟ್ಕೊಳ್ತಾ ಇಲ್ಲ, ಒಳ್ಳೆ ಹದ ಬಂದಿದೆ. ಇದು ನಾವು ರೊಟ್ಟಿ ತಟ್ಟಕ್ಕೆ ಬಹಳ ಅನುಕೂಲ ಆಗತ್ತೆ. ವೀಕ್ಷಕರೇ, ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದಂತೂ ಮರಿಲೇಬೇಡಿ. ನನಗಂತೂ ಬಹಳ ಇಷ್ಟ ಈ ರೆಸಿಪಿ. ನಮ್ಮ ಅಕ್ಕ ಮಾಡೋದಂತೂ ಇನ್ನೂ ಇಷ್ಟ. ನಮ್ಮ ಅಜ್ಜಿ, ತಾತ, ನಮ್ಮ ಅಮ್ಮ ಎಲ್ಲರೂ ಮಾಡ್ತಾ ಇದ್ರು, ಬಹಳಷ್ಟು ಚೆನ್ನಾಗಿರುತ್ತೆ. ನೋಡಿ, ಇವಾಗ ಪ್ಯಾನ್ ತೊಗೊಂಡಿದ್ದಾರೆ, ಅದಕ್ಕೆ ಒಂದು 4-5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾರೆ. ಯಾಕೆಂದ್ರೆ ನೀವು ರೊಟ್ಟಿ ತಡೆದಾಗ ಪ್ಯಾನ್ಗೆ ಮೆತ್ಕೋಬಾರ್ದು ಅಂತ. ಈ ಥರ ನೀಟಾಗಿ ಸೌರ್ ಬಿಟ್ರೆ ಪ್ಯಾನ್ ಎಲ್ಲಾನು ಎಣ್ಣೆಯಿಂದ ನೀವು ರೊಟ್ಟಿ ತಟ್ಟಿದ್ರೆ ಸ್ವಲ್ಪನೂ ಮೆತ್ಕೊಳ್ಳಲ್ಲ. ಇದು ಪ್ಯಾನ್ ಯಾವ ಶೇಪಲ್ಲಿದೆ ಅದೇ ಶೇಪಲ್ಲೇ ರೊಟ್ಟಿ ಸಿಗತ್ತೆ. ತಿನ್ನಕ್ಕೂ ಭಾಳ ಚೆನ್ನಾಗಿರುತ್ತೆ, ನೋಡೋಕ್ಕೂ ಭಾಳ ಖುಷಿ ಆಗುತ್ತೆ. ನೋಡಿ, ಇವಾಗ ನಮ್ಮ ಅಕ್ಕ ಏನು ಮಾಡ್ತಾ ಇದ್ದಾರೆ, ರೊಟ್ಟಿ ಇವಾಗ ನೀಟಾಗಿ ರೆಡಿ ಮಾಡ್ಕೊಂಡಿದ್ದಾರೆ. ಪ್ಯಾನ್ನ ಅದನ್ನು ತಡ್ತಾರೆ. ನೋಡಿ, ನೀಟಾಗಿ ತಡ್ತಾ ಇರಬೇಕು. ಆ ಪ್ಯಾನ್ ಯಾವ ಶೇಪಲ್ಲಿದೆ ಆ ಶೇಪಲ್ಲೇ ತಡ್ತಾರೆ. ನೋಡಿ, ಇವಾಗ ಇದು ಕೈಯಲ್ಲೇ ತಟ್ಟಬೇಕು ಫ್ರೆಂಡ್ಸ್. ಸ್ಪೂನು ಅದೆಲ್ಲ ತಟ್ಟಕ್ಕಾಗಲ್ಲ, ಕೈಯಲ್ಲೇ ತಟ್ಟಬೇಕು ನೀಟಾಗಿ. ನೋಡಿ, ಅದು ಕೈಗೆ ಮೆತ್ಕೋತಾ ಇಲ್ಲ, ಅದರಿಂದನೇ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ ರೆಡಿಯಾಗಿ ಹಿಟ್ಟು ಚೆನ್ನಾಗಿದೆ ಅಂತ. ನಿಮಗೆ ಅಷ್ಟು ಮೆತ್ಕೊಳ್ತಾ ಇದೆ ಅಂದ್ರೆ ಸ್ವಲ್ಪ ಎಣ್ಣೆ ಹಾಕೋಬಹುದು. ಜೊತೆಗೆ ನೀರು ಪಕ್ಕದಲ್ಲಿ ಇಟ್ಕೊಂಡು ನೀರಲ್ಲಿ ಕೈ ಅದ್ದುಕೊಂಡು ಹಿಂಗೆ ಪ್ರೆಸ್ ಮಾಡ್ತಾ ಇದ್ರೆ ರೊಟ್ಟಿ ನೋಡಿ ಪ್ಯಾನ್ ಶೇಪಲ್ಲೇ ಬರ್ತಾ ಇದೆ ರೊಟ್ಟಿ.
ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಈರುಳ್ಳಿ ರೊಟ್ಟಿ ತಿಂದಿರ್ತೀರ ಹೋಟ್ಲಲ್ಲಿ, ಬೇರೆ ಥರ ರೊಟ್ಟಿ ತಿಂದಿರ್ತೀರಾ, ಅವರೇ ಬೇಳೆ ರೊಟ್ಟಿ ತಿಂದಿರ್ತೀರಾ. ಬಟ್ ಇದು ಕಡಲೆ ಬೀಜ ರೊಟ್ಟಿ ಒಂಥರ ಸ್ಪೆಷಲ್ ರೆಸಿಪಿ, ಅಥೆಂಟಿಕ್ ರೆಸಿಪಿ. ನಮ್ಮ ಮನೆಯಲ್ಲಿ ಭಾಳಷ್ಟು ಜನರೇಷನ್ಸ್ ಮಾಡಿದ್ದಾರೆ. ನಮ್ಮ ಅಕ್ಕ ಇವಾಗ ಮಾಡ್ತಾ ಇದ್ದಾರೆ, ನಮ್ಮ ತಾಯಿ ಮಾಡ್ತಾ ಇದ್ರು, ನಮ್ಮ ಅಜ್ಜಿ ಮಾಡ್ತಾ ಇದ್ರು, ನಮ್ಮ ತಾತ ಕೂಡ ಮಾಡ್ತಾ ಇದ್ರು. ಅವ್ರಿಗೂ ಭಾಳ ಇಷ್ಟ ಇದು. ನಮ್ಮ ತಂದೆಯವ್ರಿಗೆ ಎಲ್ಲರಿಗೂ ಇಷ್ಟ. ನೋಡಿ ಇವಾಗ ಅದೆಲ್ಲ ತಟ್ಕೊಂಡಾಗಿದೆಯಲ್ಲ ಫ್ರೆಂಡ್ಸ್, ಪ್ಯಾನ್ ತಂದು ಮೀಡಿಯಂ ಫ್ಲೇಮಲ್ಲಿ ಇಡಬೇಕು ಇದನ್ನ ಸ್ಟವ್ ಮೇಲೆ. ಭಾಳ ಜಾಸ್ತಿ ಫ್ಲೇಮ್ ಇಟ್ಟರೆ ಸೀದೋಗ್ಬಿಡುತ್ತೆ. ನೋಡಿ ಇವಾಗ ಅದು ಎಣ್ಣೆ ಯಾಕೆ ಹಾಕ್ತಾ ಇದೀವಿ ಅಂದರೆ ಮೇಲ್ಗಡೆ ಮೆತ್ಕೊಳ್ದೇ ಇರಲಿ, ಕೆಳಗಡೆ ಹೋಗುತ್ತೆ, ಅದು ಚೆನ್ನಾಗಿ ರೋಸ್ಟ್ ಆಗುತ್ತೆ ಅಂತ ಈ ಥರ ಎಣ್ಣೆ ಹಾಕ್ತೆ, ಕೆಳಗೆ ಹೋಗುತ್ತೆ ಅದು ಎಣ್ಣೆ, ಪ್ಯಾನ್ಗೆ ಹೋಗುತ್ತೆ ನೀಟಾಗಿ. ಅದು ಪ್ಯಾನ್ ಬಿಟ್ಬಿಡುತ್ತೆ ರೆಡಿ ಆದ ತಕ್ಷಣ. ಪ್ಯಾನ್ ನೋಡಿ, ಪ್ಯಾನ್ ಇವಾಗ ಬಿಟ್ಬಿಟ್ಟಿದೆ, ಆಲ್ಮೋಸ್ಟ್ ರೆಡಿ ಆಗಿದೆ. ಇದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಬೇಕು. ಚೆನ್ನಾಗಿ ಬಿಸಿ ಇದೆ ಫ್ರೆಂಡ್ಸ್. ಇದಕ್ಕೆ ಯಾವ ಚಟ್ನಿನೂ ಬೇಡ, ಯಾವ ಉಪ್ಪಿನಕಾಯಿ ಬೇಡ, ಏನು ಬೇಡ, ಹಂಗೆ ತಿನ್ಬೋದು. ನೋಡಿ ಪ್ಯಾನ್ ಶೇಪಲ್ಲೇ ಬಂದಿದೆ ಫ್ರೆಂಡ್ಸ್, ನೋಡಕ್ಕೆ ಎಷ್ಟು ಚೆನ್ನಾಗಿದೆ. ಬಾಯಲ್ಲಿ ನೀರು ಊರ್ತಾ ಇದೆ. ನೀವು ನೋಡಿ ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೆಂಗೆ ಬಂತು ಅಂತ ಹೇಳಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ರೆಸಿಪಿ ಮುಂದಿನ ವೀಡಿಯೋಸಲ್ಲೂ ಹಾಕ್ತಾ ಇರ್ತೀನಿ. ಇವಾಗ ಆಲ್ರೆಡಿ ಭಾಳಷ್ಟು ರೆಸಿಪಿ ಅಪ್ಲೋಡ್ ಮಾಡಿದ್ದೀನಿ, ನೋಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.